ಉತ್ತಮ ಆಡಳಿತ ಮಾಡಲಿ ಅಂತ ಹೇಳಿ ಎಲ್ಲ ಸಂಕಲ್ಪ ಮಾಡಿದ್ವಿ. ಆಶೀರ್ವಾದ ಮೋದಿ ಅವರಿಗೆ ಉತ್ತಮ ಆಡಳಿತ ಮಾಡಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಮತ್ತು ವಿಜಯೇಂದ್ರ ಅವರು ಉತ್ತಮ ಸಂಘಟನೆ ಮಾಡಿ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಒಳ್ಳೆ ಕೆಲಸ ಮಾಡ್ತಾರೆ. ಅದು ಮುಖ್ಯಮಂತ್ರಿ ಆಗಲಿ ಅವ್ರಿಗೂ ಒಳ್ಳೆಯದಾಗಲಿ ಎಲ್ಲರೂ ಪ್ರಾರ್ಥನೆ ಮಾಡಿದ್ದಾರೆ. ನಾಡಿನ ಸಮಸ್ತ ಜನತೆಗೂ ಲೋಕ ಕಲ್ಯಾಣಕ್ಕೋಸ್ಕರ ಪ್ರಾರ್ಥನೆ ಮಾಡಿದ್ದೀವಿ. ಲೋಕ ಕಲ್ಯಾಣಕ್ಕೋಸ್ಕರ ಬೇಡಿಕೆ ಮೋದಿ ಅವರಿಗೂ ಮತ್ತು ವಿಜಯೇಂದ್ರಿಗೂ ಒಳ್ಳೆಯದಾಗಿ ಬೇಡಿಕೆ ಸಮಸ್ತ ಜನತೆಗೆ. ಅವರು ಅನಗತ್ಯವಾಗಿ ನೋಡಿ, ಈಗ ದೆಹಲಿಯಲ್ಲಿ ಯಾರು ಸ್ವಯಂ ಘೋಷಿತ ನಾಯಕರು ಅನಗತ್ಯವಾಗಿ 2019ರಿಂದ ಯಡಿಯೂರಪ್ಪನವ್ರ ಬಗ್ಗೆ ಟೀಕೆ ಮಾಡ್ತಾ 2023 ಸೋಲಿಗೆ ಕಾರಣರಾದರು. ಭಾರತೀಯ ಜನತಾ ಪಾರ್ಟಿ ಸೋಲಿಗೆ, ಮೊನ್ನೆ 3 ಉಪಚುನಾವಣೆ ಸೋಲಿಗೆ ಅವರೇ ಕಾರಣ ಆದರು. ನಾನು ಹೆಸರು ಹೇಳಲ್ಲ, ನಾನು ಹೆಸರು ಸ್ವಯಂ ಘೋಷಿತ ನಾಯಕರು ಅರ್ಥ ಆಗೈತಿ. ನೋಟಿಸ್ ಬಂದರೆ ಅವರು 2 ಸಮ ನೋಟಿಸ್ ಬಂದಿದೆ ಅಂತ ಅವರ ಸಾಮಾಜಿಕ ಜಾಲತಾಣದಲ್ಲಿ ಹಂಚ್ಕೊಂಡಿದ್ದಾರೆ, ಉತ್ತರ ಕೊಡ್ತೀವಿ ಅಂತ ಹೇಳಿದರೆ ನಿನ್ನೆ ದಿವಸ ನೋಟಿಸ್ ಎಲ್ಲ ಫೇಕ್ ನೋಟಿಸು ವಿಜೇಂದ್ರ ಅವರ ಏನಿದೆ ಅರ್ಥ ಆಯಿತು. ಅನಗತ್ಯವಾಗಿ ವಿಜೇಂದ್ರ ಟೀಕೆ ಮಾಡಿ ನನಗೆ ಹೇಳ್ತೀನಿ. ಒಂದು ನಿಮಿಷ ಅಣ್ಣ, ಒಂದು ನಿಮಿಷ ನಾನು ಅಣ್ಣ ಒಂದು ನಿಮಿಷ ಅಣ್ಣ ಕೈ ಮುಗಿದ ನಾನು ಹೇಳೋರಿಗೆ ಕೇಳೋಣ, ನೀವು ಹೇಳಿದ್ಕೂ ನಾನು ಉತ್ತರ ಕೊಡ್ತೀನಿ. ಪಾಪ ಮಾಧ್ಯಮ ಸ್ನೇಹಿತರು ನೀವು ಚರ್ಚೆ ಮಾಡಿದೆಲ್ಲ ಅನೇಕ ವಿಷಯಗಳು ಹೊರಗಡೆ ಬರ್ತಾವೆ, ಆಯಿತಾ? ನೋಡಿ ನಿನ್ನೆ ದಿವಸ ವಿಜೇಂದ್ರ ಅವರು ಫೇಕ್ ನೋಟಿಸು ಅವ್ರು ಸೈನ್ ಮಾಡಿ, ಎಲ್ಲ ಸೈನ್ ಮಾಡೋಕ್ಕಾಗುತ್ತೆ? ವಿಜೇಂದ್ರ ಹುಡುಗಾಟಿಕನಿದು ಆಟನ ಏನಿದು? ಈ ರೀತಿ ಅನಗತ್ಯವಾಗಿ ದೆಹಲಿಗೆ ಹೋಗಿ ಅನಗತ್ಯವಾಗಿ ಅಲ್ಲಿ ಟೀಕೆ ಮಾಡ್ತಾರೆ. ಯಡಿಯೂರಪ್ಪನವ್ರು ಕಣ್ಣೀರು ಹಾಕಿರು, ಅದನ್ನು ಆಕ್ಷನ್ ಮಾಡಿ ತೋರಿಸ್ತಾರೆ. ಏನು ಯಡಿಯೂರಪ್ಪನವ್ರು ಅವ್ರಿಗೋಸ್ಕರ ಕಣ್ಣೀರು ಹಾಕಿರಾ? ಈ ನಾಡಿಗೆ ಒಳ್ಳೇದಾಗಲಿ, ಪಕ್ಷಕ್ಕೆ ಒಳ್ಳೇದಾಗಲಿ ಅಂತ ಅಧಿಕಾರ ತ್ಯಾಗ ಮಾಡಿದರು. ಯಡಿಯೂರಪ್ಪನವರು ತ್ಯಾಗ ಮಾಡಿದ್ದಕ್ಕೆ ನೀವೆಲ್ಲ ಇವತ್ತು ಯಡಿಯೂರಪ್ಪನವ್ರ ಹೋರಾಟದಿಂದ ನಾವೆಲ್ಲ ಶಾಸಕರಾದ್ವಿ, ಸಚಿವರಾದ್ವಿ. ಎಲ್ಲರೂ ಅರ್ಥ ಮಾಡ್ಕೋಬೇಕು. ಯಡಿಯೂರಪ್ಪ ಚುನಾವಣೆ ಬಂದಾಗ ನಮ್ಮ ಕ್ಷೇತ್ರಕ್ಕೆ ಯಡಿಯೂರಪ್ಪ ಬೇಕು, ನಮ್ಮ ಕ್ಷೇತ್ರಕ್ಕೆ ಯಡಿಯೂರಪ್ಪ ಬೇಕು. ಚುನಾವಣೆ ತಕ್ಷಣ ಅನೇಕ ಅನಗತ್ಯವಾಗಿ ಟೀಕೆ ಮಾಡ್ತಾರೆ. ಈ ಟೀಕೆಗೆ ಯಡಿಯೂರಪ್ಪ ವಿಜೇಂದ್ರ ಜಗ್ಗಲ್ಲ, ಬಗ್ಗಲ್ಲ, ಕುಗ್ಗಲ್ಲ. ವಿಜೇಂದ್ರ ಅವರ ಸಾರಥ್ಯದಲ್ಲಿ ನಾವು ಚುನಾವಣೆಗೆ ಹೋಗ್ತೀವಿ. 2028ರಲ್ಲೂ ನಾವು ಭಾರತೀಯ ಜನತಾ ಪಾರ್ಟಿ ಈ ಕಾಂಗ್ರೆಸ್, ನಮ್ಮ ಹೋರಾಟ ಯಾರ ವಿರುದ್ಧ ಇರಬೇಕು? ಕಾಂಗ್ರೆಸ್ಸಿನ ವಿರುದ್ಧ ಹೋರಾಟ ಇರಬೇಕು. ಅಧಿವೇಶನದ ಹೊರಗೆ ಅನಗತ್ಯವಾಗಿ ಆ ಕ್ರೆಡಿಟ್ಸ್ ನನಗೆ ಸಿಗಬೇಕಂತೇಳಿ ವಕ್ಫಲ್ಲಿ ಎಲ್ಲೆಲ್ಲಿ ಹೋದ್ರೂ ಗೊತ್ತಿದೆ, ಏನೇ ಭಾಷಣ ಮಾಡಿ ಎಲ್ಲ ಗೊತ್ತಿದೆ. ಅನಗತ್ಯವಾಗಿ ಯಡಿಯೂರಪ್ಪ ವಿಜೇಂದ್ರ ಟೀಕೆ ಮಾಡಿದ ತಕ್ಷಣ ದೊಡ್ಡರಾಗ್ಬಿಡ್ತೀವಿ ಅಂತ ತಿಳ್ಕೊಂಬಿಡ್ತಾರೆ. ನೋಡಿ, ಕುಮಾರ್ ಬಂಗಾರಪ್ಪನವ್ರು ಕೇಳೋಕ್ಕೆ ಇಚ್ಛೆ ಪಡ್ತೀನಿ. ಕುಮಾರ್ ಬಂಗಾರಪ್ಪನವರೇ, ನಿಮ್ಮನ್ನು ರಾಜಕೀಯವಾಗಿ ಪುನರ್ವಸತಿ ಕೊಟ್ಟದ್ದು ಭಾರತೀಯ ಜನತಾ ಪಾರ್ಟಿ, ಯಡಿಯೂರಪ್ಪನವರು. ನಿಮ್ಮನ್ನು ಸೊರಬದಲ್ಲಿ ಕರೆತಂದರು. ರಾಜ್ಯದ ಎಷ್ಟೇ ಬರೋದಿದ್ರು ನಿಮಗೆ ಶಾಸಕ ಸ್ಥಾನ ಕೊಟ್ಬೇಕು, ಶಾಸಕರಾಗಲಿಲ್ವಾ? ಅಲ್ಲಿ ಸಂಘ ಪರಿವಾರ BJP ವಿರುದ್ಧ ಕೊಂಡ್ರು, ಪರ್ಯಾಯವಾಗಿ ತಾಲೂಕು ಅಧ್ಯಕ್ಷರು ಮಾಡ್ಕೊಂಡ್ರು. ಈಗ ಭಾರಿ BJP ಅಂತ ಹೇಳ್ತಾರೆ. ನೀವು ಯಾವ ಪಾರ್ಟಿಗಿದ್ರಿ? ಕುಮಾರ್ ಬಂಗಾರಪ್ಪನವರೇ, ಯಾವ ಪಾರ್ಟಿಗಿದ್ರಿ? ಉತ್ತರ ಕೊಡಬೇಕಲ್ಲ. ಮನ್ಮೇನ್ ಬಂದರೆ ನೀವು ಯಡಿಯೂರಪ್ಪನವ್ರಿಗೆ ವಿಜೇಂದ್ರ ನೀತಿ ಪಾರ್ಟಿ ಹೇಳ್ತೀರಾ? ವಿಜೇಂದ್ರ ಅವ್ರು ಹೇಳ್ತೀನಿ, ವಿಜೇಂದ್ರ ಅವರೇ ರಾಜ್ಯದ ಮುಖ್ಯ ಅಧ್ಯಕ್ಷ ಮುಂದುವರಿತಾರೆ. ಅವ್ರ ನೇತೃತ್ವ ಚುನಾವಣೆಗೆ ಹೋಗ್ತೀವಿ. ನಮ್ಮ ರಮೇಶ್ ಜಾರಕಿಹೊಳಿ ನನ್ನ ಆತ್ಮೀಯ ಸ್ನೇಹಿತರು, ಹೇಳ್ತೀನಿ ಅಣ್ಣ, ನನ್ನ ಆತ್ಮೀಯ ಸ್ನೇಹಿತರು. ರಮೇಶ್ ಅಣ್ಣ, ನಾನು ಹೇಳ್ತಿದ್ದೀನಿ, ಇವ್ರು ಯಾರು ನಿಮ್ಮನ್ನು ಬಲಿಪಶು ಮಾಡ್ತಾರೆ, ಬೇಡ ರಮೇಶ್ ಅಣ್ಣ, ನಾನು ಪ್ರಾರ್ಥನೆ ಮಾಡ್ತೀನಿ. ನನ್ನ ಆತ್ಮೀಯ ಸ್ನೇಹಿತ, ನಾನು ನಿನ್ನ ಜೊತೆಗಿದ್ದೆ. ನೀವು ಇವತ್ತೇನು ನಾವು ದಾವಣಗೆರೆಯಲ್ಲಿ 10ನೇ ತಾರೀಕು ಸುಮಾರು ಒಂದು 60 ಜನ ಮಾಜಿ ಶಾಸಕರು, ಮಾಜಿ ಸಚಿವರು ನಾವು ಪೂರ್ವ ಸಭೆ ಸೇರ್ತೀವಿ. ಅಲ್ಲಿ ಅನೇಕ ತೀರ್ಮಾನಗಳನ್ನು ಮಾಡ್ತೀವಿ. ರಮೇಶ್ ಅಣ್ಣ, ಅನಗತ್ಯವಾಗಿ ನೀವು ಬಲಿಪಶು ಆಗಬಾರ್ದು, ನಮ್ಮ ಆತ್ಮೀಯ ಸ್ನೇಹಿತರು ಅಂತೇಳಿ ಹಿಂದೆ ಆಯ್ತಣ್ಣ. ನೋಡಿ, ಇದು ರೇಣುಕಾಚಾರ್ಯ ಅಲ್ಲ, ನಾವು ತೀರ್ಮಾನ ಮಾಡಿದ್ರು. ಭಾಳಷ್ಟು ಜನ ಮಾಜಿ ಸಚಿವರು, ಮುಖಂಡರು, ಮುಖಂಡರು ಸೇರ್ತೀವಿ. ಹಾಲಿ ಶಾಸಕರು ವಿಜೇಂದ್ರ ಅವರಿಗೆ ಬೆನ್ನಿ ನಿಂತಿದ್ದಾರೆ. ನಾವು ಹಾಲಿಗಳು ಯಾರನ್ನೂ ಕರಲ್ಲ, ಸತ್ಯವಾದ ಪವಿತ್ರವಾದ ದೇವಸ್ಥಾನ ಹೇಳ್ತಿಲ್ಲ, ಹಾಲಿಗಳು ಕರೆದಲ್ಲ. ಎಲ್ಲರೂ MP, MLA, MLCಗಳು ವಿಜೇಂದ್ರ ಜೊತೆಗಿದ್ದಾರೆ. ವಿಪಕ್ಷ ನಾಯಕರುಗಳಿದ್ದಾರೆ, ಒಟ್ಟಾಗಿದ್ದಾರೆ. ನಮ್ಮ ಉದ್ದೇಶ ಯಾರನ್ನೋ ವೈಭವಕ್ಕೋಸ್ಕರ ಅಥವಾ ನಾನು ದೊಡ್ಡನಾಗಬೇಕಂತಲ್ಲ. ರಾಜ್ಯದಲ್ಲಿ ಮೊನ್ನೆ ನಡೆದ 3 ಉಪಚುನಾವಣೆಗಳು ನಮಗೆ ಸೋಲಾಗಿದೆ. ಸೋಲಿಗೆ ಏನು ಕಾರಣ ಅನೇಕ ಬಾರಿ ಹೇಳಿದ್ದೀನಿ. ಆ ಸೋಲಿಗೆ ನಮ್ಮ ಕಾರ್ಯಕರ್ತರು, ಮುಖಂಡರು ಆತ್ಮವಿಶ್ವಾಸ ಕಡಿಮೆ ಆಗಿದೆ, ಕುಗ್ಗೋಗಿದೆ. ಅದಕ್ಕೋಸ್ಕರ ಮಧ್ಯ ಕರ್ನಾಟಕ ಕನ್ನಡ ಪರ ಸಂಘಟನೆಗಳು, ರಾಜ್ಕುಮಾರ್ ದಿವಂಗತ, ಅಲ್ಲಿ ಹೋರಾಟ ಶುರುವಾಗಿದ್ದಲ್ಲಿಂದ ಕನ್ನಡ ಪರ ಸಂಘಟನೆಗಳು. ಹಾಗಾಗಿ
ಹಿಂದೆ 2017ರಲ್ಲಿ ಯಡಿಯೂರಪ್ಪನವ್ರಿಗೆ ರೈತ ನಾಯಕರಿಗೆ ಹುಟ್ಟುಹಬ್ಬ ಜನ್ಮದಿನ ಶುಭಾಶಯಕ್ಕೆ ಅಮಿತ್ ಶಾ ಬಂದರು. ಅಲ್ಲಿಂದ ಸಂಘರ್ಷ ಪ್ರಾರಂಭ ಆಗಿ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದರು. ಕನ್ನಡಪರ ಸಂಘಟನೆ ಹೋರಾಟ ಯಶಸ್ವಿಯಾಯಿತು. ಅದಕ್ಕೋಸ್ಕರ ನಾನು ಇನ್ನೂ ನನ್ನ ಒಬ್ಬನೇ ಅಲ್ಲ, ಅಲ್ಲಿ ಬಂದಂಥವ್ರು ಎಲ್ಲರೂ ಸೇರಿ ತೀರ್ಮಾನ ಮಾಡಿ ಕಾರ್ಯಕರ್ತರಿಗೆ ನೊಂದವರಿಗೆ ಧ್ವನಿ ಆಗಬೇಕು, ಇಡೀ ರಾಜ್ಯಕ್ಕೆ ಒಂದು ಸಂದೇಶ ಹೋಗಬೇಕು, ರಾಜ್ಯದ ಒಂದು ಸಮಾವೇಶ ಆ ನಿಟ್ಟಿನಲ್ಲಿ ಯೋಚನೆ ಇನ್ನೂ ಅಂತಿಮ ಅಲ್ಲ. ನಾವು ಅಲ್ಲಿ ಮುಖಂಡರುಗಳು, ಮಾಜಿ ಸಚಿವರುಗಳು, ಮಾಜಿ ಶಾಸಕರು ಒಟ್ಟಾಗಿ ಸೇರಿ ನಿರ್ಣಯವನ್ನು ಮಾಡಿ ವಿಜಯೇಂದ್ರ ಅವರಿಗೂ ವಿನಂತಿ ಮಾಡ್ತೀವಿ, ಯಡಿಯೂರಪ್ಪನವ್ರಿಗೂ ವಿನಂತಿ ಮಾಡ್ತೀವಿ, ಮತ್ತು ವಿಪಕ್ಷ ನಾಯಕರ ಆರ್ ಅಶೋಕ್, ಚಲವದಿ ನಾರಾಯಣ ಸ್ವಾಮಿಯವರು, ನಮ್ಮೆಲ್ಲ ಮುಖಂಡರುಗಳು ಮತ್ತು ರಾಷ್ಟ್ರೀಯ ನಾಯಕರು, ಕೇಂದ್ರ ಸಚಿವರು ಪಾಲ್ಗೊಳ್ಬೇಕು. ಅದು ನಮ್ಮದು ವಿನಂತಿ. ರೇಣುಕಾಚಾರ್ಯಗೋಸ್ಕರ ಅದು ಇದು ಅಲ್ಲ, ಪಕ್ಷದ ಒಂದು ಅಡಿಯಲ್ಲಿ ಮಾಡಿ ಇನ್ನೂ ತೀರ್ಮಾನ ಆಗಿಲ್ಲ. ಯಾಕಂದ್ರೆ ನಿಮಗೆ ಸತ್ಯ ಹೇಳ್ತೀನಿ ಅಣ್ಣ, ಈಗ ರೇಣುಕಾಚಾರ್ಯ ಕೌಂಟರ್ ಬೇಡಪ್ಪ, ನೋಡೋಣ. ಭಾರತೀಯ ಜನತಾ ಪಾರ್ಟಿಯ ತತ್ವ ಸಿದ್ಧಾಂತವನ್ನು ಒಪ್ಪಿ ರಾಜ್ಯದ ಅಧ್ಯಕ್ಷರ ಏನು ಅವರ ಆದೇಶ ಅಲ್ಲ, ಅವ್ರು ಏನು ಮಾಡ್ತಕ್ಕಂಥ ಒಳ್ಳೆ ಕೆಲಸಗಳಿಗೆ ಯಾರು ಸಾಥ್ ಕೊಡ್ತಾರೆ ಎಲ್ಲರೂ ಸಹ ಅವನ ಮುಕ್ತ ಆಹ್ವಾನ ಮಾಡ್ತೀವಿ. ಈಗ ವಿಜೇಂದ್ರ ಅಧ್ಯಕ್ಷ ಮಾಡಿದ್ದು ಯಾರು ರಾಷ್ಟ್ರೀಯ ನಾಯಕರು, ಅವ್ರಿಗೆ ಹೋಗಿ ಕೇಳಪ್ಪ. ಖಂಡಿತ ಸೂರ್ಯ ಚಂದ್ರ ಎಷ್ಟು ಸತ್ಯನೋ ಅಣ್ಣ. ಆಯ್ತಣ್ಣ, ಚುನಾವಣೆ ಪೂರ್ವದಲ್ಲಿ 3 ವರ್ಷ ಒಂದು ನೋಡಿ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಡ್ಡಾರವರ ನೇತೃತ್ವದಲ್ಲಿ ಲೋಕಸಭಾ ಚುನಾವಣೆ ಆಯಿತು. ಇಂದು ಅಮಿತ್ ಶಾ ಅವ್ರ ನೇತೃತ್ವದಲ್ಲಿ ಚುನಾವಣೆ ಆಯಿತು. ಆಯಿತಾ, ಇನ್ನು ಅವಧಿ ವಿಜೇಂದ್ರ ಅವರು ಇದೇನು ರಾಜ್ಯದ ಅಧ್ಯಕ್ಷರಾಗಿ ಮುಂದುವರಿತಾರೆ, ಅವರ ನೇತೃತ್ವದಲ್ಲಿ ಚುನಾವಣೆ ಆಗ್ತೀವಿ. ಯಾರು ಅನಗತ್ಯವಾಗಿ ಕಿರಿ ವಯಸ್ಸು ಅಂತ ಹೇಳ್ತಾರಲ್ಲ ನೋಡಿ, ಕಾಂಗ್ರೆಸ್ಸಿನ ಎಂತಿಂದ ಹಿರಿಯ ಘಟಾನುಘಟಿಗಳು ರಾಹುಲ್ ಗಾಂಧಿ ನಾವೆಲ್ಲ ರಾಜಕಾರಣದಲ್ಲಿ ಬಚ್ಚ ಅಂತೀವಿ, ಅವರು ಪ್ರತಿಪಕ್ಷ ನಾಯಕರು ಮಾಡಲಿಲ್ವಾ? ಹಾಂ, ಅರ್ಥ ಮಾಡ್ಕೊಳ್ಬೇಕು. ಅನಗತ್ಯವಾಗಿ ಟೀಕೆ ಮಾಡೋದು ಬೇಡ. ಭಾರತೀಯ ಜನತಾ ಪಾರ್ಟಿ ಸದೃಢವಾಗಿ ಕಟ್ಟಬೇಕು, ಇದು ನಮ್ಮೆಲ್ಲರ ಗುರಿ. ಧನ್ಯವಾದಗಳು. ಅದಕ್ಕೋಸ್ಕರ ನಾವು ದೇವಾನ ದೇವತೆಗಳು ಪ್ರಾರ್ಥನೆ ಮಾಡಿದ್ದೀವಿ. ಮೊನ್ನೆ ಗಣೇಶನ ದರ್ಶನ ಮಾಡಿದ್ದೀವಿ. ಕುರುಡುಮಲೈ ತಾಯಿ ನಾಡದೇವತೆ ತಾಯಿ ಚಾಮುಂಡೇಶ್ವರಿ ದರ್ಶನವನ್ನು ಮಾಡಿ ಆಶೀರ್ವಾದವನ್ನು ಪಡೆದೀವಿ. ಇವತ್ತು ಪವಿತ್ರವಾದ ನೋಡಿ ಯಡಿಯೂರು ಸಿದ್ಧಲಿಂಗೇಶ್ವರ ನಮ್ಮ ಯಡಿಯೂರಪ್ಪನವರ ಮನೆ ದೇವರು, ಪವಿತ್ರವಾದ ದೇವರು. ಹಾಗಾಗಿ ದರ್ಶನ ಪಡೆದಕ್ಕೆ ನಾವು ಬಂದಿದ್ದೀವಿ. ನೋಡಿ, ನಾನು ಈಗಾಗಲೇ ನಮ್ಮ ಅಭಿಪ್ರಾಯಗಳನ್ನು ಅನೇಕ ಬಾರಿ ಹೇಳಿದ್ದೀವಿ. ನಮ್ಮ ರಾಷ್ಟ್ರೀಯ ನಾಯಕರು ಕೊಟ್ಟಿದ್ದಾಗ ನೋಟಿಸ್ ಫೇಕ್ ಅಂತ ಹೇಳಿದರೆ ಅದಕ್ಕೆ ರಾಷ್ಟ್ರೀಯ ನಾಯಕರು ತೀರ್ಮಾನ ತೆಗೆದುಕೊಳ್ತಾರೆ. ಯಾರು ತಪ್ಪು ಮಾಡಿದ್ರೆ ರಾಷ್ಟ್ರೀಯ ನಾಯಕರು ಎಲ್ಲರಿಗೂ ನೋಡಿ ಅಣ್ಣ. ಈಗಾಗಲೇ ಜಿಲ್ಲಾಧ್ಯಕ್ಷರು ನೋಡಿ, ಸಂಘಟನೆ ಜಿಲ್ಲಾಧ್ಯಕ್ಷಗಳು ನಿನ್ನೆ ದಿವಸ ಸ್ಪಷ್ಟವಾಗಿ ಹೇಳಿದ್ದಾರೆ, ಇವತ್ತು ಹೇಳ್ತಾ ಇದ್ದಾರೆ, ಈ ನಾಡಿನ ಕಾರ್ಯಕರ್ತರು ಮುಖಂಡರು ಒಟ್ಟಾಗಿ ನಾವು ಬಿಜೆಪಿ ಜೊತೆಗಿದ್ದೀವಿ, ವಿಜಯೇಂದ್ರ ಒಳ್ಳೆ ಕೆಲಸ ಮಾಡ್ತಾರೆ, ನಾವು ಜೊತೆಗಿದ್ದೀವಿ. ಅಣ್ಣ, ರಾಷ್ಟ್ರೀಯ ನಾಯಕರು ತೀರ್ಮಾನ ನೋಟಿಸ್ ಕೊಟ್ಟಿದ್ದಾರೆ, ಅವ್ರು ಏನು ಉತ್ತರ ಕೊಡ್ತಾರೆ ರಾಷ್ಟ್ರೀಯ ನಾಯಕರು ಎಲ್ಲವನ್ನೂ ಕಾದು ನೋಡ್ತಾರೆ, ಅವ್ರ ತೀರ್ಮಾನ. ಧನ್ಯವಾದಗಳು.